ನನ್ನದೆಂತ ವಿಚಿತ್ರ ಜೀವನ. ನನ್ನ ತಂದೆ ಯಾರು, ನನ್ನ ತಾಯಿ ಯಾರು, ನಂಗೇನಂತ ತಿಳಿಯಂತಾಗಿದೆ. ಆಶ್ರಮದ ಜೀವನ ಬೇಸರವಾಗಿ ತಪ್ಪಿಸಿಕೊಂಡು ಬಂದೆ. ಅಮ್ಮ, ನನ್ನನ್ನು ಬಿಟ್ಟು ಎಲ್ಲಿ ಹೋದಿ ಅಮ್ಮ? ಅಮ್ಮ, ನಾನು ಹುಟ್ಟುವಾಗ ನಿನಗೇನಾದರೂ ನೋವು ಸಂಕಟ ತಾಳದೆ ಸತ್ತು ಹೋದೇನಮ್ಮ? ಅಮ್ಮ, ನೀನಿದ್ದಿದ್ದರೆ ನನಗೆ ಇಂಥ ಪ್ರಸಂಗ ಬರುತ್ತಿರಲಿಲ್ಲ ತಾಯಿ. ಅಮ್ಮ, ನೀ ಎಲ್ಲೇ ಇದ್ದರೂ ಸರಿ, ನಾನು ನಿಂಗೆ ಹುಡುಕಿಕೊಂಡು ಬರುತ್ತೇನೆ. ನನಗೀಗ ಭಿಕ್ಷೆ ಬೇಡದೆ ಬೇರೆ ಗತಂತೂರಿನೇ ಇಲ್ಲ. ಭಿಕ್ಷೆ ಬೇಡುತ್ತೇನೆ. ಬಂದ ಹಣದಲ್ಲಿ ಉಂಡಟ್ಟು ವಿದ್ಯಾವಂತನಾಗಿ ಜೀವನ ಸಾಗಿಸುತ್ತೇನೆ. ಓಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನಿ, ಕಾಸೊಂದು ನೀಡು ಶಿವನಿ. ಓಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನಿ, ಕಾಸೊಂದು ನೀಡು ಶಿವನಿ. ನಮಗೆಲ್ಲ ಆಸರೆ ನೀವೇ ದೂರಾದರೆ ಗತಿ ಇಲ್ಲದೇವರೆ. ಓಯ್ಯ ಅಮ್ಮಯ್ಯ ಧರ್ಮವೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನಿ, ಕಾಸೊಂದು ನೀಡು ಶಿವನಿ, ಕಾಸೊಂದು ನೀಡು ಶಿವನಿ. ನಮಗೆಲ್ಲ ಆಸರೆ ನೀವೇ ದೂರಾದರೆ ಗತಿ ಇಲ್ಲದೇವರೆ. ಓಯ್ಯ ಅಮ್ಮಯ್ಯ ಧರ್ಮವೇ ಕಾಯೋ ತಂದೆ, ಯಾರಪ್ಪ ಮಗು? ಭಿಕ್ಷೆ ಬೇಡಿ ಜೀವನ ನಡೆಸುವಂತ ಪ್ರಸಂಗ ನಿನಗೆ ಏಕೆ ಬಂತಪ್ಪ? ಯಜಮಾನರೇ, ಯಾವ ಬಾಯಿಂದ ಏನಂತ ಹೇಳಲಿ? ಹೋಗಲಿ ಬಿಡು ಕಂದ. ನಿನಗೆ ತಂದೆ ತಾಯಿ ಬಂಧು ಬಳಗ ಯಾರಾದರೂ ಇದ್ದಾರೇನಪ್ಪ? ಇಲ್ಲ ಯಜಮಾನರೇ, ತಂದೆ ತಾಯಿ ಬಂಧು ಬಳಗ ನಂಗೀಗ ಯಾರು ಇಲ್ಲ. ನಾನೀಗ ಅನಾಥ. ಅದಕ್ಕಾಗಿ ಈ ಭಿಕ್ಷಾಟನೆ ಮಾಡುತ್ತಾ ಅವರನ್ನು ಹುಡುಕುತ್ತಾ ಇದ್ದೇನೆ. ಕಂದ, ಮಾತು ಮಾತಿಗೆ ನನ್ನನ್ನು ಯಜಮಾನರೇ ಎಂದು ಕರೆಯಬೇಡಪ್ಪ, ಕರೆಯಬೇಡ. ನಾನು ಕೂಡ ನತದೃಷ್ಟನು. ಈ ನಿನ್ನ ಅವಸ್ಥೆಯ ಕಂಡು ನನ್ನ ಕರಳು ಕಿವುಚದಂತಾಗುತ್ತದೆಪ್ಪ, ಕಿವುಚದಂತಾಗುತ್ತದೆ. ಅಂದರೆ ನಾನು ನಿಮ್ಮನ್ನ ಮಾಮ ಅಂತ ಕರೆಯಲೇ? ಆ ಭಾಗ್ಯವು ನಾನು ಕಳೆದುಕೊಂಡಿದ್ದೇನಪ್ಪ, ಕಳೆದುಕೊಂಡಿದ್ದೇನೆ. ನನಗೂ ಒಬ್ಬಳು ತಂಗಿ ಇದ್ದಳು. ಅವಳಿಗೆ ಮದುವೆ ಮಾಡಿ
ಅವಳಿಗೆ ಹುಟ್ಟುವ ಮಗುವಿನ ಬಾಯಿಂದ ಮಾಮ ಎಂದ ಕರೆಸಿಕೊಳ್ಳಬೇಕಾದ ನಾನು ನಿನ್ನ ಬಾಯಿಂದ ಕರೆಸಿಕೊಳ್ಳಬೇಕಾಯ್ತಲ್ಲಪ್ಪ, ಕರೆಸಿಕೊಳ್ಳಬೇಕಾಯ್ತು. ನನ್ನನ್ನು ಕೂಡ ನಿಮ್ಮ ಸ್ವಂತ ತಂಗಿಯ ಮಗನೆಂದು ತಿಳಿದುಕೊಳ್ಳುವ ಕರುಳು ಬಳ್ಳಿ ಎಂದು ತಿಳಿದುಕೊಳ್ಳುತ್ತೇನೆ ಮಾಮ. ಕಂದ ಕಂದ ಕಂದ, ನಿನ್ನಲ್ಲಿ ಎಂತ ವಿಶಾಲವಾದ ಹೃದಯ ಇದೆಯಪ್ಪ, ಹೃದಯ ಇದೆ. ನಾನು ಆ ಭಾಗ್ಯ ಪಡೆದುಕೊಂಡು ಬಂದಿಲ್ಲವಾದರೂ ನೀನೇ ನನ್ನ ತಂಗಿಯ ಮಗನೆಂದು ತಿಳಿದುಕೊಳ್ಳುತ್ತೇನಪ್ಪ, ತಿಳಿದುಕೊಳ್ಳುತ್ತೇನೆ. ಸಮಾಧಾನ ತಂದುಕೊಳ್ಳಿ ಮಾಮ. ನೀವು ಅದ್ಯಾವ ಸಂಕಟದಲ್ಲಿ ಸಿಲುಕಿರೋ ಏನು, ಇಲ್ಲದಿದ್ದರೆ ತಾವು ನನ್ನನ್ನು ಎಲ್ಲಿ ಬಿಟ್ಟು ಹೋಗುತ್ತಿರಲಿಲ್ಲ. ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತದೆ. ಹೌದು, ನೀನಂದುಕೊಂಡಂತೆ ನಾನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೇನಪ್ಪ. ಇನ್ನು ಸ್ವಲ್ಪ ತಡವಾದರೆ ನಾನು ಕಾನೂನಿಗೆ ನಿಂದನೆ ಮಾಡಿದಂತಾಗುತ್ತದೆ. ಮಾಮ, ಶ್ರೀ ಬಸವೇಶ್ವರ ಶ್ರೀ ಮಲ್ಲಿಕಾರ್ಜುನ್ ದೇವರನ್ನು ಹೃದಯದಲ್ಲಿ ಇಟ್ಟುಕೊಂಡು ಹೆಜ್ಜೆ ಇಡಿ. ನಿಮ್ಮ ಮುಂದಿನ ಪ್ರತಿಯೊಂದು ಹೆಜ್ಜೆ ಜಯದ ಪ್ರತೀಕವನ್ನೇ ತೋರಿಸುತ್ತಾ ಇದೆ. ನಿಮಗೆ ಮೋಸ ಮಾಡಿದವರು ನಿಮ್ಮ ಕೈಯಲ್ಲಿ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸುತ್ತಾರೆ. ಹೌದಪ್ಪ, ನೀನಂದುಕೊಂಡಂತೆ ಆಗಲಿ. ಖಂಡಿತವಾಗಿಯೂ ನೀನೇ ನನ್ನ ಸೋದರ ಅಳಿಯೆಂದು ಬಂದು ಕರೆದುಕೊಂಡು ಹೋಗುತ್ತೇನಪ್ಪ, ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿವರೆಗೆ ನಿನ್ನ ಜೀವನ ಆ ಮಲ್ಲಿಕಾರ್ಜುನನ ಕಾಪಾಡಬೇಕಪ್ಪ, ಕಾಪಾಡಬೇಕು. ಮಾಮ, ನೀವೇನು ಚಿಂತೆ ಮಾಡಬೇಡಿ. ಭಿಕ್ಷೆ ಬೇಡಿ ಜೀವನ ಸಾಗಿಸೆಂದು ಭಗವಂತ ನನ್ನ ಹಣೆಯಲ್ಲಿ ಬರೆದಿರುವಾಗ ಯಾರು ಏನು ಮಾಡೋರು. ನೀವಿನ್ನು ಹೋಗಿ ಬನ್ನಿ ಮಾಮ. ಆಯ್ತು ಕಂದ, ನಾನು ಹೋಗಿ ಬರ್ತೇನಪ್ಪ, ಹೋಗಿ ಬರ್ತೇನೆ. ಮಾಮ, ನಾನು ಹೋಗಿ ಬರ್ತೇನಪ್ಪ, ಹೋಗಿ ಬರ್ತೇನೆ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟದ ಪಾಲು ಯಾರ್ಯಾರ ಮನೆಯಲ್ಲಿ ಅಯ್ಯೋ ಜೀವ ಒಂದು ಗಡಿ ಕೂಡ ಹೀಗೆ ವಿಧಿಯ ನಾಟಕ ಏನಪ್ಪ ನಿನ್ನ ಹೆಸರು? ಯಾಕಪ್ಪ ಭಿಕ್ಷೆ ಬೇಡುವಂತ ಪ್ರಸಂಗ ನಿನಗೇನಪ್ಪ ಬಂದಿದೆ? ನನ್ನ ಹೆಸರು ಸಮರ್ಥ. ನಾನು ಎಲ್ಲಿಯಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿ ತಿನ್ನಬೇಕಾಗಿದ್ದರೆ ಈ ಕೊರೋನಾ ಮಹಾಮಾರಿ ವಕ್ರ ದೃಷ್ಟಿಗೆ ಸಿಲುಕಿ ಈ ಭಿಕ್ಷಾ ಬೇಡಿ ತಿನ್ನುವಂತಾಗಿದೆ ನನ್ನ ಪರಿಸ್ಥಿತಿ. ಅಳ್ಬೇಡ ಮಗು, ಅಳ್ಬೇಡ. ವಿಧಿ ಲಿಖಿತವೇ ಹೀಗಿರುವಾಗ ಯಾರೇನು ಮಾಡಕ್ ಸಾಧ್ಯ ಅಂದಾಗ ಈ ಪರಿಸ್ಥಿತಿ ಬರಲು ಕಾರಣವೇನಪ್ಪ? ಅಮ್ಮ, ಅದು ನನ್ನ ಪ್ರಾರಬ್ಧ ಕರ್ಮವಮ್ಮ. ಅಮ್ಮ ಎಂದು ಈ ಬಾಯಿಂದ
ಕರೆದು ತಿನ್ನಬೇಕಾಗಿದ್ದರೆ ಅಮ್ಮ ಅಪ್ಪ ತಂದೆ ಭಿಕ್ಷೆ ಬೇಡಿ ತಿನ್ನುವಂತಾಗಿದೆ ನನ್ನ ಜೀವನ. ಹಾಗಾದ್ರೆ ನಿನಗೆ ತಂದೆ ತಾಯಿ ಯಾರು ಇಲ್ವೇನಪ್ಪ? ತಂದೆ ತಾಯಿ ಮುಖವನ್ನು ನಾನು ನೋಡಿಲ್ಲಮ್ಮ, ನನ್ನಂತರು ಯಾರು ಇಲ್ಲಮ್ಮ. ಹಾಗಾದ್ರೆ ನಾನೊಂದು ಮಾತು ಹೇಳ್ತೀನಿ, ನನ್ನ ಮಾತನ್ನು ಕೇಳ್ತೀಯಪ್ಪ? ಕೇಳ್ತೀನಮ್ಮ. ನನಗೆ ಸಣ್ಣದೊಂದು ಕೆಲಸ ಕೊಟ್ಟು ಈ ಹಸಿಲ ಒಡವಿಗೆ ತುತ್ತನ್ನು ನೀಡುತ್ತೇನೆ ಅಂದರೆ ಈ ಭಿಕ್ಷಾ ಬೇಡೋದನ್ನು ಬಿಟ್ಟು ನಿಮ್ಮ ಮಾತನ್ನು ಕೇಳುತ್ತೇನೆ. ಆಸ್ತಿ, ಅಂತಸ್ತು, ಐಶ್ವರ್ಯ ಇಂದು ಬರುತ್ತೆ, ನಾಳೆ ಹೋಗುತ್ತೆ. ಮನುಷ್ಯರಿಗೆ ಮನುಷ್ಯರು ಆಗುತ್ತಪ್ಪ. ಎಲ್ಲರ ಜೀವನದ ಕಥೆಯು ಕಣ್ಣೀರಿನ ಕಥೆಯಾಗಿದೆ. ಅಂದಾಗ ಮಗು, ನೀನು ನನ್ನ ಜೊತೆ ನನ್ನ ಮನೆಗೆ ಬರ್ತೀಯಾ? ನನ್ನ ಮನೆಯಲ್ಲಿ ಮಗನಾಗಿರುವಂತೆ ಇಂದಿನಿಂದ ನೀನು ಭಿಕ್ಷೆ ಬೇಡೋದು ಬೇಡಪ್ಪ. ಅಮ್ಮ, ನಿಮ್ಮ ಅಂತ ವಿಶಾಲವಾದ ಹೃದಯದಮ್ಮ. ನಿಮ್ಮಂಥವರು ಇನ್ನು ಈ ಭೂಮಿ ಮೇಲೆ ಇರುವುದರಿಂದಲೇ ಮಳೆ ಬೆಳೆ ಆಗ್ತಾ ಇದೆ ಅಮ್ಮ. ನನ್ನೀ ಜನ್ಮ ನನ್ನ ವರದ ನಿನ್ನ ಆಲಾಲಿತನ ಹೃದಯ ಅಂತ ಹೊಗಳಿಕೆ ಮಾತು ಬೇಡ. ಬಾರಪ್ಪ, ನಮ್ಮನೆಗೆ ಹೋಗೋಣ. ನನ್ನ ಮನೆಯಲ್ಲಿ ಮಗನಾಗಿರುವಂತೆ ಬಾರಪ್ಪ, ಹೋಗೋಣ. ನಿನ್ನ ಆಲಾಲಿಪದ